ನಮಸ್ಕಾರ ಅಕ್ಕ. ನಮಸ್ತೆ ಸರ್. ಅಕ್ಕ, ನಮ್ಮ ಐಂದ್ರ ಧ್ವನಿ ಚಾನಲಿಂದ ಬಂದಿದ್ದಕ್ಕೆ ನಾವು ಅಕ್ಕ, ನಿಮ್ಮ ಒಂದು ಸಂಸ್ಥೆಗೆ ಪ್ರತಿಷ್ಠಾ ಸಮಾಜ ಸೇವಾ ಸಂಸ್ಥೆ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಾಲೆಗೆ ಏನಾದರೂ ಯಾರಿಂದಾದರೂ ಸಮಾಜ ಸೇವಕರು ದಾನಿಗಳಿಂದ ಅಥವಾ ಯಾರಿಂದಾದರೂ ಸಹಾಯ ಏನಾದರೂ ಬಯಸ್ತಿದ್ರಕ್ಕ ನೀವು? ಹೌದು ಸರ್, ಬಯಸ್ತೀವಿ ಸರ್. ಯಾಕಂದ್ರೆ ಈ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಸರ್. ಅಂಥದ್ರಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಾನು ಎಲ್ಲ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ಸರ್, ನಿಮಗೇನಾದರೂ ನಮ್ಮ ಸಂಸ್ಥೆಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 97 43 48 92 31. ಈ ನಂಬರ್ಗೆ ಕರೆ ಮಾಡಿ ನಮ್ಮ ಒಂದು ಸಂಸ್ಥೆಗೆ ನೀವು ಕೈ ಜೋಡಿಸ್ತೀರಾ ಅಂತ ನಾನು ಅನ್ಕೊತೀನಿ. ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳಕ್ಕ? 4. ನೀವು ಎಷ್ಟನೇ ಮಗಕ್ಕ ನಿಮ್ಮ ತಂದೆಯವರಿಗೆ? ಸರ್, ನಾನು 2ನೇವಳು ಸರ್. 2ನೇವರು. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರಕ್ಕ? ಗಾರೆ ಕೆಲಸ ಸರ್. ಗಾರೆ ಕೆಲಸ ಮಾಡ್ತಾರೆ. ನಿಮ್ಮ ಬಾಲ್ಯದ ಜೀವನ ನೀವು ಹುಟ್ಟಿದಾಗ ಹೆಂಗಿತ್ತಕ್ಕ ನಿಮ್ಮ ಮನೆ ಪರಿಸ್ಥಿತಿ? ತುಂಬಾ ಕಷ್ಟಕರವಾಗಿತ್ತು ಸರ್. ಅಂತಾದ್ರಲ್ಲೂ ನಾನು ಜನಿಸಿದೆ ಸರ್. ಅಂದ್ರೂ ನಮ್ಮ ಮನೇಲಿ ಯಾವುದೇ ರೀತಿ ಕೈ ಇಲ್ಲ, ಏನಿಲ್ಲ, ಹುಟ್ಟಿದಾಳೆ ಈ ತರ ಅಂತ ಯಾರು ಮನಸ್ಸಲ್ಲಿ ಅನ್ಕೊಂಡಿಲ್ಲ. ಫಸ್ಟಿಗೆ ಒಂದ್ ಸ್ವಲ್ಪ ದುಃಖ ಆಯ್ತು ಸರ್ ಅಪ್ಪರಿಗೆ, ಈ ತರ ಆಯ್ತಲ್ಲ ಅಂತಂದು. ಆದ್ರೂ ಕೆಲವರು ಅಂದ್ರಂತ ಸರ್ ಊರಲ್ಲಿ, ನಮಗೂ ಅದು ಈ ತರ ಹುಟ್ಟಿದಾಳೆ ಮಗಳು, ಸುಮ್ಮನೆ ಯಾಕೆ ಏನಾದ್ರು ಇದು ಮಾಡಿ ತೆಗೆದ್ಬಿಡ್ರಿ ಅಂತ ಅಂದ್ರ ಸರ್. ಅಂತದ್ರಲ್ಲೂ ನಮ್ಮ ಅಪ್ಪಾಜಿ ಇಲ್ಲ, ಅವ್ ಎಷ್ಟೇ ನನಗೆ ಕಷ್ಟ ಆಗ್ಲಿ ನನ್ನ ಮಗಳನ್ನ ಉಳಿಸ್ಕೊಂಡು ನಾನು ಬೆಳೆಸ್ತೀನಿ ಅಂತ ತಂದು ಅವರು ನನ್ನ ಉಳಿಸ್ಕೊಂಡ್ರು. ನಾನು ಹುಟ್ಟಿದಾಗಲೂ ಸಹ ನಮ್ಮ ಮನೇಲಿ ಸ್ವಲ್ಪ ಚೆನ್ನಾಗಿ ಆಗಿದೆ. ನಿಮ್ಮ ತಂದೆ ತಾಯಿ ನೀವು ಕೈಯಲ್ಲಿ ಹುಟ್ಟಿದಾಗ ಯಾವ ತರ ಧೈರ್ಯ ತುಂಬಬೇಕ? ನಿಮಗೆ ಧೈರ್ಯ ತುಂಬಿ ನಿಮ್ಮನ್ನು ಬೆಳೆಸಿರಕ್ಕ? ಸರ್, ನನಗೆ ಚಿಕ್ಕವಳಿದ್ದಾಗ ಅಷ್ಟು ಗೊತ್ತಾಗ್ಲಿಲ್ಲ. ಆರನೇ ಒಂದು ವಯಸ್ಸಿನಲ್ಲಿ ಅವಾಗ ನೀನು ಓದೋದಾಗಿರ್ಬೋದು, ಯಾವುದಕ್ಕೆ ಒಟ್ಟು ಅಕ್ಷರಗಳನ್ನ ಕಲಿಸ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಮುಖ ತೊಳಿತಕ್ಕಂಥದ್ದು, ಇದನ್ನೆಲ್ಲ ಅಭ್ಯಾಸ ನಮ್ಮ ಮನೇಲಿ ಚಿಕ್ಕಪ್ಪ, ಅಪ್ಪರು, ಅಮ್ಮರು, ಮೇನ್ ನನಗೆ ಅಜ್ಜಿನೇ ಸರ್. ಅವರಿಂದನೂ ನಾನು ಎಲ್ಲ ಕಲ್ತ್ಕೊಂಡೆ ಸರ್. ನಿಮ್ಮ ಸ್ಕೂಲಿಗೆ ಹೋದ ಮೊದಲ ದಿನ ನಿಮ್ಮ ಅನುಭವ ಹೆಂಗಿತ್ತಕ್ಕ? ನೀವು ಶಾಲೆಗೆ ಅಡ್ಮಿಷನ್ ಆಗ್ತಿರಲ್ಲ, ಅವಾಗೆಲ್ಲ ಕೈಕಾಲು ಚೆನ್ನಾಗಿರೋ ಮಕ್ಕಳು ಬಂದಿರ್ತಾರೆ, ನಿಮ್ಗೆ ಎರಡೂ ಕೈ ಇರಲ್ಲ. ಅವಾಗ ನಿಮ್ಮನ್ನ ಮಕ್ಕಳು ಮತ್ತು ಶಿಕ್ಷಕರು ನೋಡೋ ದೃಷ್ಟಿ ಹೇಗಿತ್ತಕ್ಕ? ಮತ್ತೆ ಇದರ ಮಕ್ಕಳು ನಿಮ್ಮ ಜೊತೆಗೆ ಯಾವ ತರ ನಡ್ಕೊಂಡ್ರಕ್ಕ? ಸರ್, ಮೊದಲೇದಾಗಿ ನಾನು ಸ್ಕೂಲಿಗೆ ಇನ್ನೂ ನಮ್ಮನ್ನ ಅಡ್ಮಿಷನ್ ಮಾಡ್ತಿರ್ಲಿಲ್ಲ ಸರ್. ನಮ್ಮಲ್ಲಿ ಒಬ್ರು ಟೀಚರ್ಸ್ ಇದ್ರು ಸರ್ ನಮ್ಮೂರಲ್ಲಿ, ಸಂಗಮೇಶ್ವರಯ್ಯ ಸರ್ ಅಂತಂದು. ಅವರು ನಮ್ಮನೆಗೆ ಹೋಗಿ, ಅಜ್ಜಿ ನಿನ್ ಮೊಮ್ಮಗಳನ್ನ ಶಾಲೆ ಸೇರ್ಸ್ರಿ ಅಂತ ನಮ್ಮ ಅಜ್ಜಿನ ಕೇಳ್ಕೊಂಡ್ರು ಸರ್. ನಮ್ಮ ಅಜ್ಜಿ, ಇಲ್ಲಪ್ಪ ಅವಳಿಗೆ ಕೈ ಇಲ್ಲ, ಏನಿಲ್ಲ, ಅವಳು ಹೆಂಗ್ ಬರೀತಾಳೆ, ಕಾಲಿಂದ ಬರೆಯಕ್ಕಾಗಲ್ಲ, ಏನಿಲ್ಲ ಅಂತ ಅಂದ ತಕ್ಷಣ ಅವರು, ಇಲ್ಲ ಅಜ್ಜಿ, ನಾವು ನಿಮ್ಮ ಮೊಮ್ಮಗಳನ್ನ ಶಾಲೆ ಕರ್ಕೊಂಡೋಗಿ ನಾವು ವಿದ್ಯಾಭ್ಯಾಸ ಕೊಡಿಸ್ತೀವಿ ಅಂತಂದು ನನ್ನ ಶಾಲೆಗೆ ಕರ್ಕೊಂಡು ಅಕ್ಷರಾಭ್ಯಾಸನೆಲ್ಲ ಮಾಡಿಸಿದ್ರು ಸರ್. ಮತ್ತು ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಪ್ರತಿಯೊಬ್ಬರು ಟೀಚರ್ಸ್ನು ನನಗೆ ಸಪೋರ್ಟ್ ಆಗಿ ನಿಂತರು ಸರ್. ಯಾವುದೇ ರೀತಿ ನಿನ್ಗೆ ಏನೇ ತೊಂದರೆ, ಯಾರಾದರೂ ಏನಾದರೂ ಮಕ್ಕಳು ಅಂದರೆ ಏನಾದರೂ ತೊಂದರೆ ಆದರೆ ನನಗೆ ಹೇಳಮ್ಮ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದು ಪ್ರತಿಯೊಬ್ಬರು ಟೀಚರ್ಸ್ಗೂ ನನಗೆ ಅಕ್ಷರಾಭ್ಯಾಸನ ಕಲಿಸಿದ್ರು ಸರ್. ನೀವು ಓದಿನ ದಿನಗಳಲ್ಲಿ ಯಾವೆಲ್ಲ ಸವಾಲುಗಳನ್ನ ಎದುರಿಸಿರಕ್ಕ? ಬರೆಯುವುದು, ಪುಸ್ತಕ ಹಿಡಿಯುವುದು, ಪರೀಕ್ಷೆ ಬರೆಯುವುದು, ಇವೆಲ್ಲ ಹೇಗೆ ಮಾಡ್ತಿದ್ರಕ್ಕ? ಮೊದಲನೇದಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸಿತ್ತು ಸರ್, ಬರೆಯೋದಾಗಿರ್ಬೋದು, ಓದೋದಾಗಿರ್ಬೋದು. ಅದರಲ್ಲಿ ನಮ್ಮ ಮನೇಲಿ ನಮ್ಮ ಅಜ್ಜಿ ಸ್ವಲ್ಪ ಹೇಳ್ಕೊಟ್ರು ಸರ್. ಹಂಗೆ ಅಣ್ಣರು ಇನ್ನೂ ಚಿಕ್ಕವರು ಇದ್ರು, ಅವ್ರಿಗೂ ಅಷ್ಟು ಇರಲಿಲ್ಲ. ಮನೇಲಿ ಚಿಕ್ಕಪ್ಪರು ಒಬ್ರು ಇದ್ರು ಸರ್, ಅವರು ಸ್ವಲ್ಪ ಬರೆಯೋದೆಲ್ಲ ಕಲಿಸ್ಕೊಟ್ರು. ಮತ್ತೆ ನಮ್ಮೂರಲ್ಲಿನೇ ಟೀಚರ್ಸ್ ಇಬ್ರು ಅವರೇ, ಸಂಗಮೇಶ್ವರ ಇಬ್ರು ಅಲ್ಲೇ ಇದ್ರು ಸರ್. ಅವರು ಏನ್ ಮಾಡ್ತಿದ್ರು, ಪ್ರತಿ ದಿನನೂ ಸಂಜೆ ಬೆಳಿಗ್ಗೆ ನನಗೆ ಮನೆ ಹತ್ರ ಬಂದು ಅಕ್ಷರಗಳನ್ನ ಕಲಿಸ್ತಕ್ಕಂಥದ್ದು, ಈ ರೀತಿ ಅಭ್ಯಾಸವನ್ನ ಮಾಡಿಸಿದ್ರು ಸರ್ ನನಗೆ. ನಿಮಗೆ ಯಾವಾಗಾದ್ರೂ ಓದಲು ಬರೆಯಲು ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಅಂತ ಅನ್ಸುತ್ತಕ್ಕೆ? ಯಾವಾಗಾದ್ರೂ ನನಗೆ ಸಣ್ಣ ವಯಸ್ಸಿನಲ್ಲಿ ಯಾವಾಗಾದ್ರೂ ನನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ, ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ ಕಾಲಲ್ಲಿ ಅಂತ ಅನಿಸಿದಕ್ಕೆ? ಯಾವಾಗ ಮೊದಲಾಗಿ ಅನಿಸಿತ್ತು ಸರ್. ಆಮೇಲೆ ಅಭ್ಯಾಸ ಆಗ್ತಾ 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 ನನಗೆ ಯಾವುದೇ ರೀತಿ ಏನು ತೊಂದರೆ ಆಗ್ಲಿಲ್ಲ ಸರ್. ಕಲ್ತ್ಕೊಂಡೆ ಸರ್. ಫಸ್ಟಿಗೆ ಒಂದ್ ಸ್ವಲ್ಪ ಕಷ್ಟ ಅನಿಸಿತ್ತು, ಬರೆಯಕ್ಕಾಗಿರ್ಬೋದು, ಓದ್ಲಿಕ್ಕಾಗಿರ್ಬೋದು, ನನ್ನ ಬ್ಯಾಗ್ ಹೆಂಗಪ್ಪ ಹಾಕೊಂಡು ಹೋಗೋದು ಶಾಲೆಗೆ, ಈ ರೀತಿ ಒಂದು ಸವಾಲುಗಳು ಬಂದು ಸರ್. ಅಂತರ್ಗು ನಮ್ಮ ಊರಿನಲ್ಲೇನೆ ನಮ್ಮ ಫ್ರೆಂಡ್ಸ್ಗಳಿದ್ದು, ಅವರೇನು ಸ್ವಲ್ಪ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಸರ್. ಮತ್ತೆ ನಾನು ಬ್ಯಾಗ್ ಹಾಕೊಂಡು ಹೋಗೋದು, ಕರ್ಕೊಂಬಂದು ಮನೆ ಹತ್ರ ಬಿಡೋದು, ಈ ರೀತಿ ಟೀಚರ್ಸ್ಗಳು ಎಲ್ಲ ಒಂದು ಸಪೋರ್ಟ್ ಆಗಿ ಇದ್ರು ಸರ್. ನನಗೆ ಉತ್ತಲೇ ಕೈ ಇಲ್ಲ, ಉತ್ತಲನೇ ಇಲ್ಲ ಸರ್, ಮೈ ಬರ್ತಾ ಇಲ್ಲ. PUC ಮತ್ತು D.Ed ಓದುವುದು ಅನೇಕರಿಗೆ ಸುಲಭವಲ್ಲ, ನಿಮಗೆ ಅದು ಹೇಗಾಯ್ತಕ್ಕ?
ಸರ್ ನಾವು 7ನೇ ತರಗತಿ ನಮ್ಮ ಊರಲ್ಲಿಂದ ಮುಗಿಸ್ಕೊಂಡು ಚಿಕ್ಕಜೋಗಳಿ 3 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮೂರಿಗೆ. ಅವಾಗ ನಮಗೆ 2004-5ರಲ್ಲಿ ನಮಗೆ ಬಸ್ಸಿಂದ ಒಂದು ಇರ್ಲಿಲ್ಲ ಸರ್, ಕಾಂಟ್ಯಾಕ್ಟ್ ಸರ್ ಇರ್ಲಿಲ್ಲ. ಅವಾಗ ನಾವು ನಡ್ಕೊಂಡೇ ಬರ್ತಾ ಇದ್ವಿ ಸರ್ ಕಾಲೇಜಿಗೆ. 8ನೇ ತರಗತಿಯಿಂದ ಹಿಡಿದು 2nd PUC ವರೆಗೂ ನಡ್ಕೊಂಡ್ ಬರೋದೇ ಇತ್ತು ಸರ್. ಬಂದು ಓದ್ಕೊಳ್ತಕ್ಕಂಥದ್ದು ಕಷ್ಟ ಅನಿಸಿತ್ತು ಸರ್. ಆದ್ರೂ PUC ಅಲ್ಲಿ ಸಮೇತನು ಹೈಸ್ಕೂಲಲ್ಲೂ ಸಮೇತನು ಎಲ್ಲಾ ಸರ್ಗಳ ಸಪೋರ್ಟ್ ಇತ್ತು ಸರ್. ಯಾರೂ ಒಂದು ಭೇದ ಭಾವ ಮಾಡಲಿಲ್ಲ ನನಗೆ. ಎಲ್ಲರೂ ಅವಳು ನಮ್ಮ ಮಾಮೂಲು ಮಕ್ಕಳು ತರನೇ ಅನ್ಕೊಂಡು ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲರೂ ನನಗೆ ಅಕ್ಷರ ಕಲಿಸಿರ್ತಕ್ಕಂಥದ್ದು. ಸರ್ ನಾನು D.Ed ಚಿತ್ರದುರ್ಗ ಬಾಪೂಜಿ ಕಾಲೇಜಲ್ಲಿ. ಸೀಟ್ ಸಿಕ್ಕುತ್ತಲ್ಲಿ? ಸೀಟು ಸರ್ ಮೊದಲೇ ರೌಂಡ್ ಅಲ್ಲಿ ಆಗಿರ್ಲಿಲ್ಲ ಸರ್ ನನಗೆ. ಹೋಗಿದ್ವಿ ಸರ್ ಮೊದಲೇ ರೌಂಡ್ ಅಲ್ಲಿ ಆಗುತ್ತೇನೋ ಅಂತ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ಹೋಗಿದ್ವಿ, ಆಗಿರ್ಲಿಲ್ಲ. ಅವಾಗ ನೀನು ಬಸ್ ಸ್ಟಾಪಿಗೆ ಬಂದು ಕೂತ್ಕೊಂಡ್ವಿ ಸರ್. ಅಲ್ಲಿ ಒಬ್ರು ಪ್ರೆಸ್ ರಿಪೋರ್ಟರ್ ಇರ್ತಕ್ಕಂಥ ಉಮೇಶ್ ಸರ್ ಅಂತ ಇದ್ರು ಸರ್. ಅವ್ರು ಬಂದು ಯಾಕೆ ಹಿಂಗ್ ಬಂದಿದ್ದೀರಲ್ಲಮ್ಮ ಏನು ಅಂತ ಕೇಳಿದ್ರು. ಇಲ್ಲ ಸರ್ ನಾವು D.Edಗೆ ಅಪ್ಲಿಕೇಶನ್ ಹಾಕಿದ್ವಿ, ನಮ್ದು ಫಸ್ಟ್ ರೌಂಡ್ ಆಗಿಲ್ಲ ಸರ್, ಅದಕ್ಕಾಗಿ ಮತ್ತೆ ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಅವರು ನೆಕ್ಸ್ಟ್ ಡೇನೆ ಪೇಪರ್ ನಲ್ಲಿ ಪ್ರಸಾರ ಮಾಡಿದ್ರು ಸರ್. ಈ ತರ ಹಿಂಗೆ ಗುಂಡು ಮುಳುಗು ಅವ್ರಿಗೂ 2 ಕೈಗಳಿಲ್ಲ, ಈ ತರ TCHಗೆ ಅಡ್ಮಿಷನ್ ಇದು ಮಾಡಕ್ಕಂತ ಇದ್ರು. ಅವ್ರದ್ದು ಫಸ್ಟ್ ರೌಂಡ್ ಅಲ್ಲಿ ಆಗಿಲ್ಲ ಈ ತರ ಅಂತ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಗಳನ್ನ ತಿಳಿಸಿದ್ರು ಸರ್ ಪೇಪರ್ ಅಲ್ಲಿ. ಆವಾಗ ನೋಡ್ಕೊಂಡು ನೆಕ್ಸ್ಟ್ ಡೇ ನೋಡ್ಕೊಂಡು ಕಾನಮಡುಗಲ್ಲಿ ವೀರೇಶ್ ಅವರಂತ ಸರ್, ಅವರು ನೋಡ್ಕೊಂಡು ಇವರು ನಮ್ಮೂರಲ್ಲ ಕಡೆಯವರೇ, ಇವರು ನಾವ್ ಯಾಕೆ ಇವ್ರಿಗೆ ಸೀಟ್ ಕೊಡಬಾರ್ದು ನಮ್ಮಲ್ಲಿ ನಮ್ಮ ಕಾಲೇಜಲ್ಲಿನೇ ಅಂತಂದು ನನಗೆ ನೆಕ್ಸ್ಟ್ ಡೇನೆ ಅವರು ಪತ್ರವನ್ನ ಬರೆದು ಫೋನಿನ ಮುಖಾಂತರ ಸರ್ ನನಗೆ ಅಡ್ಮಿಷನ್ ಆಗ್ಲಿಕ್ಕೆ ಸೀಟನ್ನು ಕೊಟ್ಟರು. ಸರ್ ಮೇಡಮ್ ಅವರೇ, ನೀವು ಸರ್ಕಾರಿ ಶಾಲೆಯಲ್ಲಿ ಅತಿ ಶಿಕ್ಷಕರಾಗಿ ಕೆಲಸ ಸಿಕ್ಕಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿದ್ದಕ್ಕ? ನನಗೂ ಅದೇ ನಾನು ಹೇಳಿದಲ್ಲ ಸರ್, ಹುಟ್ಟಿದಾಗ ನಾವು ಓದ್ಬೇಕಾದ್ರೆ ಸಂಗಮೇಶ್ವರಯ್ಯ ಸರ್ ಅಂತಿದ್ರಲ್ಲ ಸರ್, ಅವ್ರು ಏನ್ ಹೇಳ್ತಿದ್ರು, ಲಕ್ಷ್ಮಿ ನೀನ್ ಚೆನ್ನಾಗಿ ಓದ್ಬೇಕಮ್ಮ, ಒಳ್ಳೆ ವ್ಯಕ್ತಿ ಆಗ್ಬೇಕು, ಈ ಊರಲ್ಲಿನೂ ನೀನ್ ಟೀಚರ್ ಆಗಿ ಬರ್ಬೇಕು ಅಂತ ಅಂತಿದ್ರು ಸರ್. ಯಾವಾಗಾದ್ರೂ ನನಗೆ ಏನೋ ಒಂಥರ ಗೆಸ್ಟ್ ಟೀಚರ್ ಆಗಿ ಅಲ್ಲಿ ಹೋದಾಗ ಅವ್ರದ್ದು ಆಸೆ ಏನೋ ಸ್ವಲ್ಪ ಈಡೇರಿತ್ತು ಅನ್ನೋ ಒಂದು ಭಾವನೆ ನನಗೆ ಬಂದಿತ್ತು ಸರ್. ನನಗೆ ಒಂಥರ ಖುಷಿ ಆಯ್ತು ಸರ್. ನಾನು ಓದಿರ್ತಕ್ಕಂತ ಒಂದು ಶಾಲೆಗೆ ನಾನು ಗೆಸ್ಟ್ ಟೀಚರ್ ಆಗಿ ಹೋಗಿ ತುಂಬಾ ಖುಷಿ ಆಯ್ತು ಸರ್. ನೀವು ಗೆಸ್ಟ್ ಟೀಚರ್ ಆಗಿ ವಿಶೇಷ ಮಕ್ಕಳ ಶಾಲೆ ಆರಂಭ ಮಾಡಕ್ಕಂತ ಯಾಕೆ ಬಂತು ಆಲೋಚನೆ ನಿಮ್ಮ ಮನಸ್ಸಲ್ಲಿ? ಸರ್ ನಾನು ಓದ್ಬೇಕಾದ್ರೆ PUC SLC ಓದ್ಬೇಕಾದ್ರೆ ಅಂತ ಬುದ್ಧಿಮಾಂದ್ಯ ಮಕ್ಕಳನ್ನ ನೋಡ್ತಾ ಇದ್ದೆ ಸರ್. ಸುತ್ತಮುತ್ತೆಲ್ಲ ನೋಡ್ತಾ ಇರ್ಬೇಕಾದ್ರೆ ಆ ಮಕ್ಕಳು ಒಂದು ಗೋಳಾಟ ಆಗಿರ್ಬೋದು, ಮನೇಲಿ ಕೊಡ್ತಕ್ಕಂಥ ಕೆಲವು ಸರಿಯಾಗಿ ನೋಡ್ಕೊಂತಿರಲ್ಲ ಸರ್ ಪೇರೆಂಟ್ಸ್ ಅಂತವ್ರು ನೋಡಿದಾಗ ನಮಗೂ ಅಯ್ಯೋ ನಾವು ಯಾಕೆ ಈ ತರ ಮಕ್ಕಳದು ಏನಾದ್ರು ಸ್ಕೂಲನ್ನ ಓಪನ್ ಮಾಡ್ಬಾರ್ದು, ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ಬಾರ್ದು ಅಂತ ನನ್ನ ಭಾವನೆ ಇತ್ತು ಸರ್ ಮನಸ್ಸಲ್ಲಿ. ಅಣ್ಣರು 5 ವರ್ಷಗಳ ಕಾಲ ಅವರು ಹೊಸಪೇಟೆಯಲ್ಲಿ ಇದೇ ಒಂದು ಸ್ಪೆಷಲ್ ಎಜುಕೇಶನ್ ಅನ್ನ ಮುಗಿಸ್ಕೊಂಡು ಅವರು ವರ್ಕ್ ಮಾಡಿದ್ರು ಸರ್ 5 ವರ್ಷ. ನಮ್ ತಂಗಿ ಈ ಒಂದು ಆಸೆ ಐತಿ, ಅವಳದು ಆಸೆ ನಾನು ಯಾಕೆ ಪೂರೈಸಬಾರ್ದು ಅಂತಂದು ನಮ್ಮ ಅಣ್ಣವ್ರು ನನ್ನ ಜೊತೆ ನಿಂತ್ಕೊಂಡು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸರ್. ಮೇಡಮ್ ಅವರೇ, ಸ್ಕೂಲ್ ಅಂದ ತಕ್ಷಣ ಈಗೆಲ್ಲ ದುಡ್ಡು ಹಾಕುವಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸುಮ್ಮನೆ ಹುಡುಗರು ಮಾತಾಗಲ್ಲ ಶಿಕ್ಷಣ ಅಂತ ಹೇಳ್ತಿದ್ದೆ. ಆ ಶಿಕ್ಷಣ ಸಂಸ್ಥೆಯನ್ನ ನೀವು ಅದು ಅಂಗವಿಕಲ ಮಕ್ಕಳನ್ನ ಅಂಗವಿಕಲ ಮಕ್ಕಳು ಕಟ್ಟಕ್ಕಂದ್ರೆ ಇದು ಬುದ್ಧಿಮಾಂದ್ಯ ಮಕ್ಕಳು ಶಾಲೆ ಮಾರಾಟ ಮಾಡಕ್ಕಾದ್ರೆ ಸ್ಟಾರ್ಟಿಂಗ್ ಹಣ ಬೇಕಾದ್ರೆ ಹಣ ಕಟ್ಟಡ ಎಲ್ಲ ಹೆಂಗ್ ನಿಭಾಯಿಸಿ ಸರ್? ಮೊದಲಿಗೆ ಸ್ವಲ್ಪ ತೊಂದರೆ ಸರ್, ಹೊಸಪೇಟೆಯಲ್ಲಿ ಮಾಡ್ರಿ ಅಂತ ಕೆಲವ್ರು ಅಂದ್ರ ಸರ್. ಆದ್ರೂ ನಮ್ಮ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ನಮ್ ಕೂಡ್ಲಿಗಿ ತಾಲೂಕನಲ್ಲೇ ಮಾಡ್ಬೇಕು, ಯಾಕಂದ್ರೆ ಹಿಂದುಳಿದ ಪ್ರದೇಶ ನಮ್ ಕೂಡ್ಲಿಗಿ ತಾಲೂಕು ಸರ್. ಅಂತ ಮಕ್ಕಳು ಜಾಸ್ತಿ ಇದಾರೆ ಸರ್, ಬುದ್ಧಿಮಾಂದ್ಯ ಮಕ್ಕಳು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ. ಅದಕ್ಕೆ ಇಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಓಪನ್ ಮಾಡಿದ್ವಿ ಸರ್. ಫಸ್ಟಿಗೆ ನಮಗೆ ಒಂದು ದುಡ್ಡಿಂದು ಅವಶ್ಯಕತೆ ಮೇನ್ ಸರ್. ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ಅಮೌಂಟ್ ಬೇಕಾಗುತ್ತೆ. ಅದಕ್ಕೆಲ್ಲ ಪುಷ್ಪಲತಾ ಮೇಡಮ್ ಅವರು ಸರ್, ಅವರು ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಇದುವರೆಗೂ ಅವ್ರು ಏನೇ ಒಂದು ಖರ್ಚಾಗಿರ್ಬೋದು ಪ್ರತಿಯೊಂದನ್ನ ನೋಡ್ಕೊಂತಾರೆ ಸರ್. ಮತ್ತೆ ಅಣ್ಣ ಒಂದು ನವೋದಯ ಸ್ಕೂಲಲ್ಲಿ ಓದಿದ್ರು ಸರ್. ಆ ಅಣ್ಣ ನವೋದಯ ಸ್ಕೂಲ್ ನಮ್ಮ ಫ್ರೆಂಡ್ಸ್ಗಳು ಅವರು ಸಮೇತನು ಡೆಸ್ಕ್ ಆಗಿರ್ಬೋದು ಪ್ರತಿಯೊಂದು ಎಲ್ಲದನ್ನು ಡೊನೇಟ್ ಮಾಡ್ತಾ ಇದ್ದಾರೆ ಸರ್. ಕಟ್ಟಡ ಸ್ವಂತ ಕಟ್ಟಡ ಬಾಡಿಗೆ ಸರ್? ಬಾಡಿಗೆ ಸರ್, ಇದು ಬಾಡಿಗೆ. ನಿಮ್ಮ ಅಣ್ಣ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸಿದ್ದಾರೆ? ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಿದ್ದಾರೆ ಸರ್.
ಪ್ರತಿಯೊಬ್ಬ ವ್ಯಕ್ತಿ ಯಶಸ್ವಿ ವ್ಯಕ್ತಿ ಹಿಂದೆ ಒಬ್ಬ ನಂಬಿಕೆ ವ್ಯಕ್ತಿ ಇರ್ತಾನೆ. ಅಂದ್ರೆ ನಿಮ್ಮ ಜೀವನದ ಯಶಸ್ವಿ ಹಿಂದೆ ಯಾರಿದಾರ ಅಂತ ನಂಬಿಕೆ ವ್ಯಕ್ತಿ? ಸರ್ ಎಲ್ಲದಕ್ಕೂ ನಾನು ಎಲ್ಲೇ ಹೋಗ್ಲಿ ಏನೋ ಒಂದು ಸನ್ಮಾನಗಳು ಅಂತ ಎಲ್ಲ ಬಂದ್ರು ಎಲ್ಲದಕ್ಕೂ ಅಣ್ಣನೇ ಸರ್ ನನಗೆ ಸಪೋರ್ಟ್ ಆಗಿ ನಿಲ್ತಕ್ಕಂಥದ್ದು, ಕರ್ಕೊಂಡು ಹೋಗ್ತಕ್ಕಂಥ ಎಷ್ಟೇ ಒಂದು ದೂರ ಹೋಗ್ಲಿ ಅಣ್ಣ ಅಮ್ಮಿ ಹಿಂಗೈತಮ್ಮ ಹಬ್ಬ ಹೋಗೋಣ ಅಂತಂದು ಕರ್ಕೊಂಡು ಹೋಗ್ತಕ್ಕಂಥದ್ದು, ಬುದ್ಧಿವಾದ ಹೇಳ್ತಕ್ಕಂಥದ್ದು ಪ್ರತಿಯೊಂದನ್ನು ಎಲ್ಲ ಅಣ್ಣನೇ ಸರ್ ನಮಗೆ. ಲಕ್ಷ್ಮಿ ಅವರ ಬದುಕಿನಲ್ಲಿ ಆ ನಂಬಿಕೆ ಹೆಸರೇ ಅವರ ಅಣ್ಣನ? ಹಾ ಸರ್ ಅಣ್ಣನೇ ಸರ್. ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಕಲಿತಿದಾರಮ್ಮ? ಸರ್ 35 ಮಕ್ಕಳಿದ್ದಾರೆ ಸರ್. ಈಗ 18 ಜನ ಮಕ್ಕಳು ಡೈಲಿ ಬರ್ತಕ್ಕಂಥದ್ದು ಸರ್. ಮತ್ತೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಚಿಕ್ಕದಾಗಿ ಓಮಿನಿ ಮಾಡ್ಕೊಂಡಿದ್ದೀವಿ ಸರ್. ಹಾ ಸರ್ ಅದ್ರದ್ದು ಒಟ್ಟು ನಿಮ್ಮ ಶಾಲೆಯಲ್ಲಿ ಸಿಬ್ಬಂದಿ ಎಷ್ಟಿದಾರಮ್ಮ? ಟೀಚರ್ಸ್, ಡ್ರೈವರ್ಸ್ ಎಲ್ಲ ಸೇರಿಸಿ 5 ಜನ. 5 ಜನ. ಆ ಒಂದು 35 ಜನ ಮಕ್ಕಳಲ್ಲಿ ನಿಮ್ಮ ಮನಸ್ಸಿಗೆ ಹತ್ರವಾದ ಘಟನೆ ಯಾವ್ದಮ್ಮ? ಅರ್ಜುನ್ ಅಂತ ಸರ್. ಅವ್ರ ಪೇರೆಂಟ್ಸ್ ಸ್ವಲ್ಪ ಅವ್ರ ಅಪ್ಪಾಜಿಯವರು ಸ್ವಲ್ಪ ಅಸ್ತವ್ಯಸ್ತ ಇರ್ತಕ್ಕಂಥವ್ರು, ಸ್ವಲ್ಪ ಅಮ್ಮರು ಇದಿಲ್ಲ ಸರ್. ಹಾಗಾಗಿ ಅವರ ದೊಡ್ಡಮ್ಮರ ಮನೆಯಿಂದನೇ ಇದ್ದು ಇಲ್ಲೇ ಕೂಡ್ಲಿಗೆಲಿನಿ ಅವನು ಬರ್ತಕ್ಕಂಥ ಸರ್. ಇಲ್ಲಿ ಬಂದು ಅವನು ಏನು ಬರ್ತಾ ಇರಲಿಲ್ಲ ಸರ್. ಇವಾಗ ಪ್ರತಿಯೊಂದನ್ನೆಲ್ಲ ಕಲ್ತ್ಕೊಂಡು ಅವನೇಟಿಗೆ ಅವನೇ ಈಗ ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಎಲ್ಲರನ್ನ ಗುರ್ಸಕ್ಕಂಥದ್ದಾಗಿರ್ಬೋದು, ಎಲ್ಲದರಲ್ಲೂ ಬೆರಿತಕ್ಕಂಥದ್ದು ಅಭ್ಯಾಸವನ್ನ ಅವ್ನು ಮಾಡ್ಕೊಂಡಿದ್ದಾನೆ ಸರ್. ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಮಾಡ್ತಾನೆ ಸರ್. ಮೇಡಮ್, ಶಾಲೆಯ ಆರಂಭದಲ್ಲಿ ನಿಮ್ಮ ಶಾಲೆ ಬರ್ತಕ್ಕಂಥ ಮಗು ಹಿಂಗ್ ಬೇಕಂಗಿರುತ್ತೆ, ಆಮೇಲೆ ಒಂದು ವರ್ಷ ಬದಲಾವಣೆ ಆಗುತ್ತೆ. ಅಂತ ಮಗು ನೋಡಿ ನಿಮ್ಮಲ್ಲಿ ಯಾವಾಗ ಕಣ್ಣ ನೀರು ಬಂದ್ರಲ್ಲ, ಇವ್ ಬರೋಕೆ ಇಷ್ಟು ಚೆನ್ನಾಗದಲ್ಲಪ್ಪ, ನಮ್ಮ ಸ್ಕೂಲಿಂದನೇ ಒಂದು ಇದಾದಲ್ಲ, ಇನ್ಸ್ಪೈರ್ ಆದಲ್ಲ ಅಂತಂದ್ರೆ ಆ ಕಣ್ಣ ನೀರು ಬಂದದ್ದು ಅಂತ ನಮ್ಗೆ? ಹೌದು ಸರ್, ಬಂದಿದೆ ಸರ್. ಯಾವ ಥರ ಯಾವ ಮಗು ಒಂದು ಸಿಚುವೇಶನ್ ನೋಡಿ ಇದು ನಮ್ಗೆ ಸರ್? ಇಲ್ಲಿ ಬರ್ತಕ್ಕಂಥ ಮಕ್ಳು ಎಲ್ರಿಗೂ ಅವರು ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದು ಏನು ಗೊತ್ತಿರ್ಲಿಲ್ಲ ಸರ್. ಬಟ್ಟೆ ಹಾಕಂತಕ್ಕಂಥದ್ದು ಗೊತ್ತಿರ್ಲಿಲ್ಲ, ಊಟ ಮಾಡಕ್ಕೂ ಬರ್ತಾ ಇರ್ಲಿಲ್ಲ ಸರ್. ಅಂತ ಇಲ್ಲಿ ಬಂದ ತಕ್ಷಣ ಅವರಿಗೆ ಆ ಮಕ್ಕಳು ಪ್ರತಿ ಒಂದನ್ನು ಒಂದೊಂದಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಕಲ್ತ್ಕೊಂತ ಹೋಗ್ತಿದ್ದಾರೆ ಸರ್. ಈಗ ಆ ಮಕ್ಕಳನ್ನೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ ಸರ್. ಈಗ ಇಲ್ಲಿ ನಾವು ಬಂದಾಗ ಇಲ್ಲಿ ಇದರಲ್ಲಿ ಎಲ್ಲ ಕಲಿತಿದಾರಲ್ಲ ಮಕ್ಕಳು, ಅವ್ರ ಊಟ ಮಾಡ್ತಕ್ಕಂಥದ್ದು. ಮತ್ತೆ ಈಗ ಇಲ್ಲಿ ಸರ್ ಕಾಡು ಪ್ರಾಣಿಗಳು, ಕಾಡು ಪಕ್ಷಿಗಳು ಆ ಹೆಸರುಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು, ಸ್ವಂತ ಇವಾಗ ಅವ್ರ ಹೆಸರುಗಳನ್ನ ಅವ್ರು ಬರೀತಾರೆ ಸರ್. ಮತ್ತೆ ನಂಬರ್ಗಳನ್ನ ಗುರ್ತಿಸ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಹಲವಾರು ಒಂದು ಕಲಿಕೆಗಳನ್ನ ಕಲಿತಾ ಇದ್ದಾರೆ ಸರ್ ಮಕ್ಕಳು. ಅವ್ರು ನೋಡಿ ನಮಗೂ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ನೋವು ಕೊಟ್ಟ ಮಾತು ಯಾವ್ದು ನಮ್ಗೆ? ಇದೆ ಸರ್, ಆದ್ರೆ ನಾವು ಇದು ಮಾಡಕ್ ಆಗೋದಿಲ್ಲ ಸರ್. ತುಂಬಾನೇ ಇದಾವೆ ಸರ್. ಅಂತಾಗೂ ನಾವು ಅದನ್ನ ಯಾವ್ದನ್ನು ಲೆಕ್ಕಕ್ಕೆ ಹಾಕ್ದಲೇನೆ ನಾವು ಇಷ್ಟು ಸಾಧನೆ ಮಾಡಿರ್ತಕ್ಕಂಥ. ನಿಮ್ ಜೀವನದಾಗ ಎಂದಾರು ನನ್ ದೇವ್ರ ಏನಪ್ಪ ನನ್ಗೆ ಎಲ್ಲರೂ ಕೈ ಕಾಕೊಟ್ಟ, ನನಗೆ 2 ಕೈ ಕೈಲ್ಲ ಅಂತ ಮನಸ್ಸಿಗೆ ಬಂತು. ಏನೋ ಕೆಲವೊಂದು ಘಟನೆಗಳನ್ನ ನೋಡಿದಾಗ ಅನಿಸ್ತಿರ್ತದೆ ಸರ್. ಆದ್ರೆ ನಾ ಅದನ್ನ ಮತ್ತೆ ಮನಸ್ಸಲ್ಲಿ ಹಾಕೋಣಲ್ಲ ಸರ್. ಅಯ್ಯೋ ಬೇಡ, ನಮ್ಗೆ ಆ ತರದಿಲ್ಲ, ನಾ ಇವಾಗ್ಲೂ ಚೆನ್ನಾಗಿದ್ದೀನಲ್ಲ, ಇನ್ನೂ ಮುಂದೆ ಇನ್ನೂ ಇದಾಗುತ್ತೆ. ಹೌದು ಸರ್, ನಮ್ಗೆ ಆ ರೀತಿ ಯಾವ್ದು ಮನಸ್ಸಲ್ಲಿ ಬರ್ಲಿಲ್ಲ ಸರ್. ಸಮಾಜದಲ್ಲಿರುವ ಅಂಗವಿಕಲರ ಬಗ್ಗೆ, ನಿಮ್ಮ ಸಮಾಜದಲ್ಲಿ ಇನ್ನೂ ಅಂಗವಿಕಲರ ಬಗ್ಗೆ ಇರುವ ತಪ್ಪು ಕಲ್ಪನೆ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ನಮ್ಮರೆ? ಸಮಾಜದಾಗ ಕೆಲವು ಅಂಗವಿಕಲರ ಬಗ್ಗೆ ತಪ್ಪು ಕಲ್ಪನೆ, ಯಾವ ಕೈಲಿ ಆಗಲ್ಲ, ಹ್ಯಾಂಡಿಕ್ಯಾಪ್ ಹುಟ್ಟನ್ರಿ, ಒಂದು ಬಾಯಿ ಇಲ್ಲ ರೀ, ಮೂಗಲ್ರಿ, ಕೈ ಇಲ್ಲ, ಕಾಲ ಅಂತ ಈಗಲೂ ಅಂತ ತಗೊಂಡ್ರೆ ಆ ಒಂದು ಸಮಾಜ ತಪ್ಪು ಕಲ್ಪನೆ ಇಟ್ಕೊಳ್ತೀವಿ ಹ್ಯಾಂಡಿಕ್ಯಾಪ್ ಬಗ್ಗೆ, ಅಂಗಗಳ ಬಗ್ಗೆ, ಅದ್ರ ಬಗ್ಗೆ ಸರ್. ಯಾವುದೇ ರೀತಿ ನಾವು ಮನಸ್ಸಲ್ಲಿ ಆ ರೀತಿ ಅನ್ಕೊಂಡ್ಬಾರ್ದು. ಮೇನ್ ಆಗಿ ಪೇರೆಂಟ್ಸ್ಗಳು ಸರ್, ಹಾಗೆ ಅಲ್ಲಿ ಓದಿಸ್ತಕ್ಕಂಥ ಶಿಕ್ಷಕರು ಸರ್. ಅವರು ಪೇರೆಂಟ್ಸ್ ಮೊದಲು ಸಪೋರ್ಟ್ ಆಗಿ ಕೊಡ್ಬೇಕು ಸರ್. ಮಗನ ಕಲಿಸ್ಬೇಕು, ಅವ್ರನ್ನ ಶಾಲೆ ಕಳಿಸ್ಬೇಕು ಒಂದು ಭಾವನೆ ಪೇರೆಂಟ್ಸ್ ಅಲ್ಲಿ ಇರ್ಬೇಕು ಸರ್. ಆಗ ಅಲ್ಲಿ ಅಲ್ಲಿ ಹೋದಾಗ ಶಿಕ್ಷಕರು ಸಮೇತನು ಕಲಿಸ್ತಕ್ಕಂಥದ್ದಾಗಿರ್ಬೋದು, ಆ ಮಗುನು ಮಾಮೂಲು ಮಗು ತರನೇ ನಾವು ನೋಡ್ಕೊಬೇಕು ಅಂತ ಒಂದು ಭಾವನೆ ಬಂದಾಗ ಅಲ್ಲಿ ಮಗುಗೆ ಯಾವುದೇ ರೀತಿ ನಾವು ಅಂಗವಿಕಲರ ಅಲ್ಲ ಎಂಬ ಒಂದು ಮನಸ್ಸಲ್ಲಿ ಮೂಡುತ್ತೆ ಸರ್. ಚೆನ್ನಾಗಿ ಒಂದು ರೆಸ್ಪಾನ್ಸ್ ಆಗುತ್ತೆ, ನೀಡುತ್ತೆ ಸರ್. ಆ ಮಕ್ಕಳು ಮುಂದೆ ಒಳ್ಳೆಯ ಒಂದು ಭವಿಷ್ಯವನ್ನ ರೂಪಿಸ್ಕೊಂತಾರೆ. ಮತ್ತೆ ಒಂದು ಮುಖ್ಯ ವಾಹಿನಿಗೆ ಅವರು ಸಮೇತನು ಬರ್ಬೋದು ಸರ್. ನಿಮಗೆ ಇಂದು ನಿಮ್ಮ ಜೀವನ ನೋಡಿದ್ರೆ ನಿಮಗೆ ಹೆಮ್ಮೆ ಅನಿಸ್ತದೆ? ಹೌದು ಸರ್, ತುಂಬಾನೇ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಈಗ ಕೆಲವ್ರಿಗೆ ಓಡಾಡಕ್ಕೂ ಬರಲ್ಲ, ಆ ತರ ಇಲ್ಲ. ಅದ್ರಲ್ಲೂ ನನಗೆ ಒಂದ್ ಸ್ವಲ್ಪ ನಾನೇ ಒಂಥರ ಗ್ರೇಟ್ ಅನ್ಸುತ್ತೆ. ಯಾಕಂದ್ರೆ ಕೈ ಒಂದು ಇಲ್ಲ ಅಷ್ಟೇ, ಎಲ್ಲದೂ ಮಾಡ್ಕೊಂತೀನಿ, ಎಲ್ಲದೂ ಇರ್ತೀನಿ ಸರ್. ಏನು ಸ್ನಾನಕ್ಕೆ ಮಾತ್ರ ಅಮ್ಮವ್ರ ಮಾತ್ರ ಇರ್ತಾರೆ ಅಷ್ಟೇ. ಇನ್ನು ಎಲ್ಲದಕ್ಕೂ ನಾನು ಚೆನ್ನಾಗಿದ್ದೀನಲ್ಲ, ನಾನೇ ಒಂದ್ ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಏನೋ ಅನಿಸುತ್ತೆ ಸರ್. ಆ ತರ ಇಂದಿನ ಯುವ ಜನರಿಗೆ ಯುವಕರಿಗೆ
ಈಗಿನ ಯುವಕರು ಹೆಂಗಂದ್ರೆ ಬರೀ ಮೊಬೈಲು ಕೆಟ್ಟ ಚಟ ದುಶ್ಚಟಕ್ಕೆ ದಾಸರಾಗ್ತಾರೆ ಅಂದ್ರೆ ನೀವು ಈಗಿನ ಯುವಕರಿಗೆ ನಿಮ್ಮ ಒಂದು ನೀವು ಯಶಸ್ವಿಯಾಗಿ ಮಹಿಳಾ ಆಗಿ ಅವ್ರಿಗೆ ಏನಾಗಿ ಇಷ್ಟಪಡ್ತಾರೆ ಅಂದ್ರೆ ಏನಿಲ್ಲ ಸರ್, ಅವರು ಒಳ್ಳೆ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮೊಬೈಲು ಹಲವಾರು ಒಂದು ಚಟಗಳಿಗೆ ಯುವಕರು ಏನ್ ಮಾಡ್ತಿದ್ದಾರೆ ಸರ್, ಹಾಳಾಗ್ತಿದ್ದಾರೆ. ಅಂಥವುಗಳನ್ನೆಲ್ಲ ಬಿಟ್ಟು ಒಂದು ಸಮಾಜ ಸೇವೆಗಳನ್ನ ಮಾಡ್ತಕ್ಕಂಥದ್ದು, ಹಲವಾರು ಒಂದು ಅವರವರ ಗುರಿಗಳನ್ನ ತಲುಪ್ತಕ್ಕಂಥದ್ದಾಗಿರ್ಬೋದು. ತಂದೆ ತಾಯಿ ಮನೇಲಿ ನೋಡ್ತಾರೆ ಸರ್, ಆ ತಂದೆ ತಾಯಿ ಯಾವ ರೀತಿ ಒಂದು ಕಷ್ಟ ಪಡ್ತಿದಾರೆ ಅಂತ. ಅದಕ್ಕಾಗಿ ಆ ಯುವಕರು ಏನ್ ಮಾಡ್ಬೇಕು, ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು ಸರ್. ಆ ಯುವಕರು ನಮ್ಮ ಮನೇಲಿ ಈ ರೀತಿ ಪರಿಸ್ಥಿತಿ ಇದೆಲ್ಲ, ನಾವ್ ಯಾಕೆ ಚೆನ್ನಾಗಿ ಓದ್ಬಾರ್ದು, ನೋಡು ಅವ್ರು ಈ ತರ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ನಾವು ಆಗ್ಬಾರ್ದಲ್ಲ, ಅವರು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗ್ಬೇಕು ಸರ್. ಮತ್ತೆ ಸಮಾಜದಲ್ಲಿ ಒಬ್ಬ ಒಳ್ಳೆ ಪ್ರಜೆಗಳಾಗಿ ಯುವಕರು ಮುಂದೆ ಬರ್ಬೇಕಂತ ಹೇಳ್ತೀನಿ.